ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಪುಟ್ಟರಾಜ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಪೆಷಲ್ ಗ್ರಿಲ್ ಚಿಕನ್ ಅನ್ನು ಮಾಡ್ತಾ ಇದ್ದೀವಿ. ಬನ್ನಿ ಶುರು ಮಾಡೋಣ. ಲೆಟ್ಸ್ ಕ್ಲೀನ್ ಚಿಕನ್. ಕಟ್ ಮಾಡ್ಕೊಂಡು ಕರೆಕ್ಟಾಗಿ ಪೀಸ್ ಇದರೊಳಗಡೆ ಎಲ್ಲ ಮಸಾಲೆ ಎಲ್ಲ ಐಟಮ್ಸ್ ಎಲ್ಲ ಹೋಗ್ಬೇಕು ನೋಡಿ. ಈ ಥರ ಕಟ್ ಮಾಡಬೇಕು. ಗ್ರಿಲ್ ಚಿಕನ್ಗೆ ಬೇಕಾಗಿರೋ ಸಾಮಗ್ರಿಗಳು ಮತ್ತು ಮ್ಯಾರಿನೇಷನ್ಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಜೀರಾ ಪುಡಿ, ಚಾಟ್ ಮಸಾಲ ಒಂದು 2 ಟೇಬಲ್ ಸ್ಪೂನು, ಗರಂ ಮಸಾಲ, ಚಿಕನ್ ಮಸಾಲ ಒಂದು 1.5 ಟೇಬಲ್ ಸ್ಪೂನ್. ನಾವು ಒಂದು ಸ್ವಲ್ಪ ಖಾರ ಅದು ಚಿಕನ್ಗೆಲ್ಲ ಕ್ಲೀನಾಗಿ ಅಂಟಬೇಕಲ್ಲ, ಹಂಗಾಗಿ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಜಾಸ್ತಿ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಹಾಗೆ ಇದು ಅಡಿಷ್ನಲ್ ಆಗಿರುತ್ತೆ, ಅಂದರೆ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಕಲರು ಕೇಸರಿ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಹಾಗೆ 1 ಟೇಬಲ್ ಸ್ಪೂನ್ ಒಟ್ಟು ಧನಿಯಾ ಪುಡಿ, ಹಾಗೆ ಒಂದು ಸ್ವಲ್ಪ ಕಸೂರಿ ಮೇಥಿ. ಹಾಗೆ ಸ್ನೇಹಿತರೆ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಹೋಮ್ ಮೇಡ್ ಮನೆಯಲ್ಲೇ ರೆಡಿ ಮಾಡಿರೋದು. ಯಾಕಂದರೆ ಮನೆಯಲ್ಲೇ ರೆಡಿ ಮಾಡಿರೋದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಒಂದು 3 ಟೇಬಲ್ ಸ್ಪೂನ್ ಒಟ್ಟು ಹಾಕ್ತಾಯಿದ್ವಿ. ಹಾಗೆ ಮೊಸರು ಒಂದು 4 ಟೇಬಲ್ ಸ್ಪೂನು, ಹಾಗೆ ಒಂದು ಸ್ವಲ್ಪ ತುಪ್ಪ. ಕೊನೆಯದಾಗಿ ಇದು 2 ನಿಂಬೆಹಣ್ಣನ್ನು ಕ್ಲೀನಾಗಿ ಹಿಂಡ್ಕೋಬೇಕು. ಈಗ ಕ್ಲೀನಾಗಿ ಕಲಿಸ್ಕೊಂಡು ಬಿಡಿ ಸ್ನೇಹಿತರೆ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕ್ಲೀನಾಗಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಒಂದು ಎಕ್ಸ್ಟ್ರಾ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಸ್ನೇಹಿತರೆ ಈ ಒಂದು ಹದಕ್ಕೆ ಬರೋವರೆಗೂ ಕಲಿಸ್ಬೇಕು. ಅಂದರೆ ಸ್ವಲ್ಪ ಗಟ್ಟಿನೇ ಇರಲಿ, ಯಾಕಂದರೆ ಕ್ಲೀನಾಗಿ ಮ್ಯಾರಿನೇಷನ್ ಚಿಕನ್ಗೆ ತಾಗಬೇಕಲ್ವಾ, ಆ ರೀತಿ. ಈಗ ಮ್ಯಾರಿನೇಷನನ್ನು ಚೆನ್ನಾಗಿ ಒಂದು ಚಿಕನ್ಗೆ ಹಚ್ಕೋಬೇಕು ಸ್ನೇಹಿತರೆ. ನೋಡಿ, ಈ ರೀತಿ ನಾವೇನು ಗೆರೆಗಳನ್ನು ಹಾಕ್ಕೊಂಡಿರ್ತೀವಲ್ಲ, ಆ ಗೆರೆ ಒಳಗೆ ಕ್ಲೀನಾಗಿ ಮಸಾಲೆ ಇಳಿಬೇಕು.
ಈಗ ಈ ಮ್ಯಾರಿನೇಷನನ್ನು ಮಾಡ್ತಾ ಇರೋದು ಸ್ನೇಹಿತರೆ ಯಾರಂತ ನಿಮಗೆ ಗೊತ್ತಾಗ್ಬೋದು. ಇವರು ನಮ್ಮ TM ಅವರು ನೋಡ್ಬೋದು. ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ರೀತಿ ಮ್ಯಾರಿನೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ನೇಹಿತರೆ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನೆನಿಬೇಕು ಇದು ಕ್ಲೀನಾಗಿ, ಯಾಕಂದರೆ ಮಸಾಲೆ ಒಳಗಡೆ ಎಲ್ಲ ಕ್ಲೀನಾಗಿ ಎಳಿಬೇಕಲ್ವಾ. ಓಕೆ, ಹ್ಞೂ ಈಗ ಗ್ರಿಲ್ಲಿಗೆ ರೆಡಿ ಮಾಡ್ಕೊತ ಇದ್ವಿ ಸ್ನೇಹಿತರೆ. ಈ ರೀತಿ ಇದು ಯಾಕೆ ಕಟ್ತಾ ಇದ್ದೀವಿ ಅಂದರೆ, ಒಂದು ಪಕ್ಷ ಗ್ರಿಲ್ಲಲ್ಲಿ ನಾವು ರೊಟೇಟ್ ಮಾಡ್ಬೇಕಾದ್ರೆ ಬೀಳಬಾರ್ದಲ್ಲ, ಆ ಒಂದು ಕಾರಣಕ್ಕೆ. ನಾವು ಹಾಕೋದು ಓಕೆ. ಸ್ಮೆಲ್ ಹೆಂಗಿದೆ ಅಣ್ಣ? ಸೂಪರ್. ಎಲ್ಲಂದಿರ್ತೀರಿ ಆ ಕಡೆ ಈ ಕಡೆ ಒಂದು ಫೈನಲ್ ಡಿಶ್.
ನೋಡಿ ಯಾವ ಥರ ಕುತ್ಕೊಂಡು ತಿಂತಾ ಇದ್ದಾರೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ. ಇದು ಟೇಸ್ಟ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ನೀವು ಬೇಕಾದ್ರೆ ಟ್ರೈ ಮಾಡಿ, ಸೂಪರ್ ಟೇಸ್ಟು. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಈ ಒಂದು ರೆಸಿಪಿನ ಮಿಸ್ ಮಾಡಬೇಡಿ. ಸೂಪರ್ ಆಗಿದೆ.